ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಭಾರತ ತನ್ನ 5ನೇ ತಲೆಮಾರಿನ ಸ್ವದೇಶಿ ಯುದ್ಧ ವಿಮಾನಗಳನ್ನು ತಯಾರು ಮಾಡ್ಕೋಬೇಕು ಅನ್ನೋ ನಿರ್ಧಾರವನ್ನು ಗಟ್ಟಿ ಮಾಡಿದೆ ಮತ್ತು ಆ ಯೋಜನೆಯಿಂದ ಭಾರತದ ಹೆಮ್ಮೆ HAL ಅನ್ನು ಹೊರಗಿಡೋ ನಿರ್ಧಾರವನ್ನು ಕೂಡ ಕೈಗೊಂಡಿದೆ. 5ನೇ ತಲೆಮಾರಿನ ಸ್ಟೆಲ್ತ್ ಯುದ್ಧ ವಿಮಾನದ ಡಿಸೈನನ್ನು DRDOದ ಅಂಗಸಂಸ್ಥೆ ADA ಸಿದ್ಧಪಡಿಸಿದೆ. ಆದರೆ ಅದರ ನಿರ್ಮಾಣದ ಜವಾಬ್ದಾರಿಯನ್ನು ಭಾರತದ ಖಾಸಗಿ ಕಂಪನಿಗಳಿಗೆ ವಹಿಸಿಕೊಡಲಾಗುತ್ತೆ. ಇದು 15,000 ಕೋಟಿ ರೂಪಾಯಿಗಳ ಯೋಜನೆ. ಎಲ್ಲ ಅಂದುಕೊಂಡ ಹಾಗೆ ಆದರೆ 2028ಕ್ಕೆ ಯುದ್ಧ ವಿಮಾನಗಳ ಪ್ರೋಟೋಟೈಪ್ ಸಿದ್ಧಗೊಂಡು ಅದಾದ ಮರು ವರ್ಷ ಅದು ಹಾರಾಟದ ಪರೀಕ್ಷೆಯನ್ನು ಮುಗಿಸಿ 2035ರ ಹೊತ್ತಿಗೆ ಭಾರತದ ವಾಯುಪಡೆಯಲ್ಲಿ ಸ್ಥಾನವನ್ನು ಪಡ್ಕೋಬೇಕಾಗತ್ತೆ. ಹಾಗಾದ್ರೆ ಇಲ್ಲಿ HALಗೆ ಕೋಕ್ ಕೊಡ್ತಾ ಇರೋದು ಯಾಕೆ? ಆ ಸ್ಥಾನವನ್ನು ತುಂಬಲಿರುವ ಆಮ್ಕಾ ಪ್ರಾಜೆಕ್ಟ್ ಅನ್ನು ಕೈಗೆತ್ತಿಕೊಳ್ಳಲಿರುವ ಖಾಸಗಿ ಆಯುಧ ತಯಾರಿಕಾ ಕಂಪನಿ ಯಾವುದು? ಬನ್ನಿ ನೋಡೋಣ. ಸ್ನೇಹಿತರೆ, ಯಥಾ ಪ್ರಕಾರ ನಮ್ಮ ಯೂಟ್ಯೂಬ್ ತರಬೇತಿಯ ಮತ್ತೊಂದು ಬ್ಯಾಚ್ ಇದೇ 13, 14 ಮತ್ತು 15ನೇ ತಾರೀಕು ನಡೆಯಲಿದೆ. 3 ದಿನಗಳ ಈ ಕಾರ್ಯಾಗಾರದಲ್ಲಿ ಸ್ಕ್ರಿಪ್ಟಿಂಗ್, ಎಡಿಟಿಂಗ್, ವಾಯ್ಸ್ ಓವರ್, ಕ್ಯಾಮರಾ, ಯೂಟ್ಯೂಬ್ ಆಪ್ಟಿಮೈಸೇಷನ್, ಸೆಕ್ಯೂರಿಟಿ, ಒಂದು ಯೂಟ್ಯೂಬ್ ಚಾನಲ್ ಅನ್ನು ಹೇಗೆ ಮಾಡಬೇಕು, ಅದನ್ನು ಹೇಗೆ ಮುಂದುವರಿಸಬೇಕು ಅನ್ನೋದರ ಜೊತೆಗೆ AI ಬಳಸೋದು ಹೇಗೆ ಅನ್ನೋ ಬಗ್ಗೆ ಕೂಡ ನಿಮಗೊಂದಷ್ಟು ಮಾಹಿತಿಯಲ್ಲಿ ಸಿಗುತ್ತೆ. ಈ ಯೂಟ್ಯೂಬ್ ತರಬೇತಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಆಸಕ್ತಿ ನಿಮಗಿದ್ರೆ 9972379459 9972379459 ನಂಬರಿಗೆ ಕರೆ ಮಾಡಿ. ಗೆಳೆಯರೆ, ಆಮ್ಕಾ ಅದರ ಬಗ್ಗೆ ಕೇಳಿ ನಿಮಗೆ ಹೇಳಿ ನನಗೆ ಇಬ್ಬರಿಗೂ ಸುಸ್ತಾಗಿ ಹೋಗಿದೆ. ಭಾರತ ರಕ್ಷಣಾ ಕ್ಷೇತ್ರದಲ್ಲಿ ಸ್ವಾವಲಂಬಿಯಾಗೋ ಪ್ರಯತ್ನಗಳನ್ನು ತೀವ್ರವಾಗಿ ಮಾಡ್ತಾ ಇದೆ. ನಾವು ನಮ್ಮದೇ ಆದ ಏರ್ ಡಿಫೆನ್ಸ್ ಅನ್ನು ಮಾಡ್ಕೊಂಡಿದ್ದೀವಿ, ಕಾಂಬ್ಯಾಟ್ ವೆಹಿಕಲ್ಸ್ ಅನ್ನು ತಯಾರು ಮಾಡ್ತಾ ಇದ್ದೀವಿ, ಆಕಾಶ್, ಪೃಥ್ವಿ, ಅಗ್ನಿ ಅಂತ ಮಿಸೈಲ್ಗಳನ್ನು ತಯಾರು ಮಾಡ್ಕೊಂಡಿದ್ದೀವಿ, ಸೂಪರ್ ಸಾನಿಕ್, ಹೈಪರ್ಸಾನಿಕ್ ಕ್ರೂಸ್ ಮಿಸೈಲ್ಗಳನ್ನು ಕೂಡ ಭಾರತ ತನ್ನ ಬತ್ತಳಿಕೆಗೆ ಸೇರ್ಪಡೆ ಮಾಡ್ಕೊಳ್ತಾ ಇದೆ. ಆದರೆ ನಮ್ಮ ಹತ್ರ ಒಂದು ಸ್ವದೇಶಿ ಯುದ್ಧ ವಿಮಾನ ಇಲ್ಲ. ಅದಕ್ಕೆ ಬೇಕಾದ ಇಂಜಿನ್ ತಯಾರು ಮಾಡ್ಕೊಳ್ಳೋದಕ್ಕೆ ನಮಗೆ ಸಾಧ್ಯ ಆಗಿಲ್ಲ. ಇದೊಂದು ಕೊರಗು ಭಾರತಕ್ಕೆ ಇವತ್ತಿಗೂ ಇದೆ. ಸ್ನೇಹಿತರೆ, ಅಮೆರಿಕ, ರಷ್ಯಾ, ಯುರೋಪಿಯನ್ ದೇಶಗಳನ್ನು ಹೊರತುಪಡಿಸಿದರೆ ಇವತ್ತು ತಮ್ಮದೇ ಯುದ್ಧ ವಿಮಾನ ತಂತ್ರಜ್ಞಾನವನ್ನು ಸಿದ್ಧಪಡಿಸ್ಕೊಳ್ಳೋದಕ್ಕೆ ಬೇರೆ ಯಾವ ದೇಶಕ್ಕೂ ಸಂಪೂರ್ಣವಾಗಿ ಸಾಧ್ಯ ಆಗಿಲ್ಲ. ಅರೆ, ಚೈನಾ ಮಾಡ್ಕೊಂಡಿದೆ ಅಲ್ವಾ ಅಂತ ನೀವು ಕೇಳಬಹುದು. ಚೈನಾ ಕೂಡ ರಷ್ಯಾದ ಇಂಜಿನ್ಗಳನ್ನು ಬಳಸುತ್ತೆ ಮತ್ತು ರಷ್ಯಾದ ತಂತ್ರಜ್ಞಾನವನ್ನು ಕದ್ದು ಯುದ್ಧ ವಿಮಾನ, ಅದರ ಇಂಜಿನ್ಗಳನ್ನು ತಯಾರು ಮಾಡಿಕೊಂಡಿದೆ. ಚೈನಾಗೂ ನಮಗೂ ಇರೋ ವ್ಯತ್ಯಾಸ ಏನು ಅಂದರೆ, ಅವರು ಕದ್ದಾದರೂ ಸರಿ ತಮಗೇನು ಬೇಕು ಅದನ್ನು ತಾವೇ ತಯಾರು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಭಾರತ ಹಾಗಲ್ಲ. ನಾವು ಬೇರೆಯವರ ತಂತ್ರಜ್ಞಾನವನ್ನು ಕದಿಯೋದಿಲ್ಲ. ಮಾರ್ಕೆಟಲ್ಲಿ ಕಾಸು ಕೊಟ್ಟರೆ ಸಿಗುತ್ತೆ ಅನ್ನೋದಾದರೆ ಗಿನ್ವೇಷಣೆ ಅಂತ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೂ ಹೋಗೋದಿಲ್ಲ. ಇನ್ನು ಅಕಸ್ಮಾತ್ ಮಾಡೋಣ ಅಂತ ಅಂದುಕೊಂಡ್ರು ಅದಕ್ಕೆ ಬೇಕಾದ ಹಣ ಕೊಡೋದಕ್ಕೆ ಸರ್ಕಾರಗಳು ಸಿದ್ಧ ಇರೋದಿಲ್ಲ. ಹೀಗಾಗಿ ನಮ್ಮಲ್ಲಿ ಅಂಥದ್ದೇನೂ ಇಷ್ಟು ದಿನ ಸಾಧ್ಯ ಆಗಿರಲಿಲ್ಲ. ಇನ್ನು ಆಮ್ಕಾ ಅಂದರೆ ಅಡ್ವಾನ್ಸ್ಡ್ ಮೀಡಿಯಂ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಅನ್ನು ತಯಾರು ಮಾಡಿಕೊಳ್ಳೋ ಯೋಜನೆಯನ್ನ 2010ರಲ್ಲಿ ಭಾರತ ಕೈಗೊಳ್ತಾದ್ರೂ 15 ವರ್ಷ ಆದರೂ ನಮ್ಮ ಸ್ವದೇಶಿ ಯುದ್ಧ ವಿಮಾನ ತಯಾರಾಗಲಿಲ್ಲ. ಈಗ ಏನಾದರೂ ಸರಿ ಆ ಪ್ರಾಜೆಕ್ಟ್ಗೆ ವೇಗ ಕೊಡಬೇಕು. 2035ರ ಒಳಗಾದರೂ ಆ ಯುದ್ಧ ವಿಮಾನಗಳು ಭಾರತೀಯ ವಾಯುಪಡೆಯನ್ನು ಸೇರೋ ಹಾಗೆ ನೋಡ್ಕೋಬೇಕು ಅಂತ ಭಾರತದ ರಕ್ಷಣಾ ಇಲಾಖೆ ಹೊರಟಿದೆ. ಅದಕ್ಕೊಂದು ಟೈಮ್ ಲೈನ್ ಅನ್ನು ಕೂಡ ಸಿದ್ಧ ಮಾಡಿದ್ದಾರೆ. ಇನ್ನು ಈ ಆಮ್ಕಾ ಪ್ರಾಜೆಕ್ಟ್ನ ತಂತ್ರಜ್ಞಾನವನ್ನು DRDOದ ಅಂಗಸಂಸ್ಥೆ ADA ಅಂದರೆ ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ ಸಿದ್ಧಪಡಿಸಿದೆ. ಈಗ ಆ ಯುದ್ಧ ವಿಮಾನದ ಪ್ರೋಟೋಟೈಪ್ ಅನ್ನು ರೆಡಿ ಮಾಡೋದಕ್ಕೆ ಬೇಕಾದ ಎಲ್ಲ ತಂತ್ರಜ್ಞಾನವನ್ನು ADAನೇ ಕೊಡುತ್ತೆ. ಪ್ರೋಟೋಟೈಪ್ ರೆಡಿ ಆಗಬೇಕು. ಫ್ಲೈಯಿಂಗ್ ಪ್ರೋಟೋಟೈಪ್ ಸಿದ್ಧಗೊಳಿಸಿದ ನಂತರ ಅದರ ಪರೀಕ್ಷೆಗಳಾಗತ್ವೆ. ಆ ನಂತರ ಅದು ಕಮರ್ಷಿಯಲ್ ಪ್ರೊಡಕ್ಷನ್ಗೆ ಹೋಗುತ್ತೆ. ಆದರೆ ಇದೆಲ್ಲವನ್ನು ಮಾಡೋರು ಯಾರು? ADA ತಂತ್ರಜ್ಞಾನವನ್ನು ಕೊಡುತ್ತೆ. ತಯಾರು ಮಾಡೋದಕ್ಕೆ ಯಾವುದಾದ್ರೂ ಎಲ್ಲ ವ್ಯವಸ್ಥೆಗಳು ಇರೋ ಉತ್ಪಾದನಾ ಘಟಕ ಬೇಕಲ್ಲ, ಅದನ್ನು HAL ಮಾಡುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಈಗ ಆ ಪಟ್ಟಿಯಿಂದ HAL ಅನ್ನು ಹೊರಗಿಡಲಾಗಿದೆ. ADA ಈ ಕೆಲಸಕ್ಕೆ HAL ಬೇಡ ಅಂತ ಹೇಳಿಬಿಟ್ಟಿದೆ. ಗೆಳೆಯರೆ, HAL ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಇದು ಭಾರತದ ಹೆಮ್ಮೆ. ಇವತ್ತು ನಾವು ರಷ್ಯಾದಿಂದ ಲೈಸೆನ್ಸ್ ತಗೊಂಡು ತಯಾರು ಮಾಡ್ತಾ ಇರೋ ಮಿಗ್ಗು, ಸುಖಾಯ್ ಯುದ್ಧ ವಿಮಾನಗಳು ಸಿದ್ಧ ಆಗೋದು ಇದೇ HALನಲ್ಲಿ. ಬೆಂಗಳೂರು ಸೇರಿದಂತೆ ನಾನಾ ಕಡೆಗಳಲ್ಲಿ HALನ ಪ್ರೊಡಕ್ಷನ್ ಫೆಸಿಲಿಟಿಗಳಿವೆ. HAL ಭಾರತದ ಅತ್ಯಂತ ಪ್ರತಿಷ್ಠಿತ ಮತ್ತು ಅತಿದೊಡ್ಡ ಸರ್ಕಾರಿ ಸ್ವಾಮ್ಯದ ಸಂಸ್ಥೆ. ತೇಜಸ್ ಯುದ್ಧ ವಿಮಾನಗಳನ್ನು ತಯಾರು ಮಾಡೋ ಹೊಣೆಗಾರಿಕೆ ಕೂಡ HAL ಮೇಲೆ ಇದೆ. ಆದರೆ ತೇಜಸ್ ಯುದ್ಧ ವಿಮಾನಗಳ ತಯಾರಿಯಲ್ಲಿ ವಿಪರೀತ ವಿಳಂಬ ಆಗ್ತಾ ಇದೆ. HAL ಇದುವರೆಗೆ ತಾನು ಹೇಳಿದ ಸಮಯಕ್ಕೆ ಯುದ್ಧ ವಿಮಾನಗಳನ್ನು ಕೊಡೋದ್ರಲ್ಲಿ ವಿಫಲ ಆಗಿದೆ. ಹಾಗಂತ ಪದೇ ನಮ್ಮ ವಾಯುಪಡೆಯ ಅಧಿಕಾರಿಗಳು ಅಸಮಾಧಾನ ವ್ಯಕ್ತಪಡಿಸ್ತಾ ಬರ್ತಾ ಇದ್ದಾರೆ. ನಮ್ಮಲ್ಲಿ MiG-21 ಯುದ್ಧ ವಿಮಾನಗಳಿದ್ವಲ್ಲ, ಅವುಗಳನ್ನು ನಿವೃತ್ತಗೊಳಿಸಬೇಕಾದ ಸಮಯಕ್ಕೆ ತೇಜಸ್ ಯುದ್ಧ ವಿಮಾನಗಳು ವಾಯುಪಡೆಯನ್ನ ಸೇರ್ಪಡೆ ಆಗಬೇಕಿತ್ತು. ಆದರೆ MiG-21 ನಿವೃತ್ತಗೊಂಡಿವೆ, ತೇಜಸ್ಸುಗಳ ಸೇರ್ಪಡೆ ಆಗಿಲ್ಲ.
ವಾಯುಪಡೆ ಯುದ್ಧ ವಿಮಾನಗಳ ಕೊರತೆಯನ್ನು ಅನುಭವಿಸ್ತಾ ಇದೆ. ಪರಿಸ್ಥಿತಿ ಹೇಗಿದೆ ಅಂದರೆ, ತೇಜಸ್ ಬರುತ್ತೆ ಅಂತ ಹೇಳ್ತಾ ಬೇರೆ ಯುದ್ಧ ವಿಮಾನಗಳ ಖರೀದಿಯನ್ನು ಭಾರತ ಮಾಡಲಿಲ್ಲ, ತೇಜಸ್ಸು ಬರಲಿಲ್ಲ. ಈಗ ರಫೇಲ್ ಖರೀದಿ ಮಾಡಿದ್ದಾರೆ, ಆದರೆ ಅದು ಬರೋದಕ್ಕೆ ಕೂಡ ಒಂದಷ್ಟು ಸಮಯ ಬೇಕಾಗುತ್ತೆ. ಅಲ್ಲಿವರೆಗೆ ಭಾರತೀಯ ವಾಯುಪಡೆ ಕೊರತೆಯನ್ನು ಅನುಭವಿಸಲೇಬೇಕು. ಪರಿಸ್ಥಿತಿ ಹೀಗಿರುವಾಗ ಆಮ್ಕಾ ಪ್ರಾಜೆಕ್ಟನ್ನು ಕೂಡ HALಗೆ ಕೊಟ್ಟುಬಿಟ್ರೆ ಅದರ ತಯಾರಿಯು ವಿಳಂಬ ಆಗುತ್ತೆ. ಈಗಲೇ ಅವರಿಗೆ ಪಾಪ ಹೆಚ್ಚು ಕೆಲಸ ಇದೆ, ಅವರ ಮೇಲೆ ಮತ್ತಷ್ಟು ಹೊರೆ ಕಷ್ಟ ಅನ್ನೋ ಕಾರಣಕ್ಕೆ ಈಗ HAL ಅನ್ನು ಹೊರಗಿಟ್ಟು ಆಮ್ಕಾ ಯೋಜನೆಗೆ ಖಾಸಗಿ ಕಂಪನಿಗಳನ್ನು ಆಹ್ವಾನಿಸ್ತಾ ಇದ್ದಾರೆ. ಗೆಳೆಯರೆ, ಖಾಸಗಿ ಕಂಪನಿಗಳಿಗೆ ಟಾರ್ಗೆಟ್ ಇರುತ್ತೆ, ಲಾಭ ನಷ್ಟಗಳ ಲೆಕ್ಕಾಚಾರಗಳಿರುತ್ತವೆ. ಇನ್ನು ನಮ್ಮಂಥ ಪ್ರಜಾಪ್ರಭುತ್ವ ದೇಶಗಳಲ್ಲಿ ಸರ್ಕಾರಿ ನೌಕರರಿಂದ ಕೆಲಸ ಮಾಡಿಸೋದು ತುಂಬಾ ಕಷ್ಟದ ಕೆಲಸ. ಹೀಗಾಗಿನೇ ಅಮೆರಿಕಾದಂಥ ದೇಶಗಳು ಕೂಡ ಡಿಫೆನ್ಸ್ ಉತ್ಪಾದನೆಗೆ ಖಾಸಗಿ ಕಂಪನಿಗಳಿಗೆ ಹೆಚ್ಚು ಪ್ರೋತ್ಸಾಹ ಕೊಡ್ತಾ ಇರೋದು. ಸೊ ನಮ್ಮಲ್ಲೂ ಈಗ ಆಮ್ಕಾ ಯೋಜನೆಗೆ 3 ಖಾಸಗಿ ಪ್ಲೇಯರ್ಗಳನ್ನು ಪಟ್ಟಿ ಮಾಡಿದ್ದಾರೆ. ಗೆಳೆಯರೆ, ಇಲ್ಲಿ ಆಮ್ಕಾ ಯೋಜನೆಗೆ ಟಾಟಾ, ಅದಾನಿ ಡಿಫೆನ್ಸ್ ಅಂಡ್ ಏರೋಸ್ಪೇಸ್, ಗುಡ್ಲಕ್ ಇಂಡಿಯಾ ಮತ್ತು ಬ್ರಹ್ಮೋಸ್ ಹಾಗೂ ಆಕ್ಸಿಸ್ ಕೇಡ್ಸ್ ಟೆಕ್ನಾಲಜೀಸ್ ಸಂಸ್ಥೆಗಳ ಒಂದು ಕೂಟ, ಹಾಗೆ L&T, ಭಾರತ್ ಫೋರ್ಸ್ ಮತ್ತು BEML ಕೂಟಗಳು ಸ್ಪರ್ಧೆಯಲ್ಲಿದ್ವು. ಈ ಸಂಸ್ಥೆಗಳ ಉತ್ಪಾದನಾ ಸಾಮರ್ಥ್ಯ, ಅವರ ಹಿನ್ನೆಲೆ, ಆರ್ಥಿಕ ಶಕ್ತಿ, ಮೂಲಸೌಕರ್ಯಗಳು, ಕಾರ್ಮಿಕರ ಸಂಖ್ಯೆ, ಗುರಿ ಮುಟ್ಟಬಲ್ಲ ಶಕ್ತಿ, ಹಿಂದಿನ ಉತ್ಪಾದನಾ ಸಾಮರ್ಥ್ಯ, ಅವರು ಹೇಗೆ ತಮ್ಮ ಟಾರ್ಗೆಟ್ಗಳನ್ನು ಈ ಹಿಂದೆಲ್ಲ ರೀಚ್ ಆಗಿದ್ದಾರೆ ಅನ್ನೋದು, ಅವರ ಕಾರ್ಯಕ್ಷಮತೆ, ತಾಂತ್ರಿಕ ಸಾಮರ್ಥ್ಯ, ಇದೆಲ್ಲವನ್ನು ಗಮನಿಸಿ ಈಗ 3 ಸಂಸ್ಥೆಗಳನ್ನು ಅಂತಿಮ ಪಟ್ಟಿಯಲ್ಲಿ ಇಡಲಾಗಿದೆ. ಅದರಲ್ಲಿ ಟಾಟಾ ಇದೆ, L&T ಇದೆ, ಹಾಗೆ ಭಾರತ್ ಫೋರ್ಸ್ ಕೂಡ ಈ ಪಟ್ಟಿಯಲ್ಲಿದೆ. ಇಲ್ಲಿ ಟಾಟಾ ವೈಮಾನಿಕ ಕ್ಷೇತ್ರದಲ್ಲಿ ಹೆಚ್ಚು ಅನುಭವವನ್ನು ಹೊಂದಿದೆ. ಬೋಯಿಂಗ್ ಮತ್ತು ಏರ್ಬಸ್ ಜೊತೆ ಅವರು ಕೆಲಸ ಮಾಡ್ತಾ ಇದ್ದಾರೆ. ಏವಿಯಾನಿಕ್ಸ್ ಇಂಟಿಗ್ರೇಷನ್ ಬಗ್ಗೆ ಟಾಟಾ ಅನುಭವವನ್ನು ಹೊಂದಿದೆ. ಇನ್ನು ಹೂಡಿಕೆಯ ವಿಷಯದಲ್ಲಿ ಟಾಟಾ ಸಾಮರ್ಥ್ಯದ ಬಗ್ಗೆ ಯಾವ ಅನುಮಾನಗಳು ಇಲ್ಲ. ಉತ್ಪಾದನಾ ಘಟಕಗಳು ಹಾಗೂ ಅದಕ್ಕೆ ಬೇಕಾದ ವ್ಯವಸ್ಥೆಗಳು ಎಲ್ಲವನ್ನ ಟಾಟಾ ಹೊಂದಿದೆ. ಹೀಗಾಗಿ ಅದನ್ನು ಪಟ್ಟಿಯಲ್ಲಿ ಇಟ್ಟುಕೊಂಡಿದ್ದಾರೆ. ಇನ್ನು L&T ಇಂಜಿನಿಯರಿಂಗ್ ಹಾಗೂ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಈಗಾಗಲೇ ಕೆಲಸ ಮಾಡ್ತಾ ಇದೆ. ಸಬ್ಮರಿನ್ ತಯಾರಿ ಯೋಜನೆಯಲ್ಲಿ L&T ಇದೆ. ಆರ್ಟಿಲರಿಗಳನ್ನು ಅವರು ತಯಾರು ಮಾಡ್ತಾ ಇದ್ದಾರೆ. ಹಾಗೆ ಇನ್ನಿತರ ಆಯುಧಗಳನ್ನು ಕೂಡ ಲಾಸನ್ ಅಂಡ್ ಟೋಬ್ರೋ ಮಾಡ್ತಾ ಇದೆ. ಹೀಗಾಗಿ ತಂತ್ರಜ್ಞಾನ ಮತ್ತು ಸಾಮರ್ಥ್ಯದಲ್ಲಿ ಅವರು ಕೂಡ ಕಾಂಪೀಟ್ ಮಾಡ್ತಾ ಇದ್ದಾರೆ. ಅವ್ರ ಜೊತೆ BEL ಕೂಡ ಇದೆ. ಹಾಗೆ ಭಾರತ್ ಫೋರ್ಜ್ ಕೂಡ ಈ ಪಟ್ಟಿಯಲ್ಲಿ ಸ್ಥಾನವನ್ನು ಪಡ್ಕೊಂಡಿದೆ. ಫೋರ್ಜ್ ಮೆಟಲರ್ಜಿ ತಂತ್ರಜ್ಞಾನವನ್ನು ಹೊಂದಿದೆ. ಮಿಲಿಟರಿ ವಾಹನಗಳನ್ನು ಅವರು ಕೂಡ ತಯಾರು ಮಾಡ್ತಾ ಇದ್ದಾರೆ. ಭಾರತ್ ಫೋರ್ಜ್ ಕೂಟದಲ್ಲಿ ಬೆಮೆಲ್ ಕೂಡ ಇದೆ. ಇನ್ನು ಅದಾನಿ ಕೂಟ ಮತ್ತು ಗುಡ್ಲಕ್ ಇಂಡಿಯಾ ಕೂಟಗಳನ್ನು ತಾಂತ್ರಿಕ ಸಾಮರ್ಥ್ಯದ ಕೊರತೆಯ ಕಾರಣಕ್ಕೆ ಈ ಪಟ್ಟಿಯಿಂದ ಹೊರಗಿಡಲಾಗಿದೆ. ಗೆಳೆಯರೆ, ಈ 3 ಸಂಸ್ಥೆಗಳ ಪೈಕಿ ಒಂದನ್ನು ಈಗ ಅಂತಿಮಗೊಳಿಸಬೇಕು. ಅದಕ್ಕಾಗಿ ಮಾರ್ಚ್ ಅಂತ್ಯದ ವೇಳೆಗೆ ಅಥವಾ ಏಪ್ರಿಲ್ ಆರಂಭದ ಹೊತ್ತಿಗೆ ರಿಕ್ವೆಸ್ಟ್ ಫಾರ್ ಪ್ರಪೋಸಲ್ ಅನ್ನು ಕಳುಹಿಸಲಾಗುತ್ತೆ. ಅದಾದ ನಂತರ 3 ತಿಂಗಳ ಒಳಗಾಗಿ ಎಲ್ಲ ಸಾಧ್ಯತೆಗಳನ್ನು, ಅವರ ಸಾಮರ್ಥ್ಯಗಳನ್ನು ಅಂತಿಮವಾಗಿ ಮತ್ತೊಂದು ಬಾರಿ ಪರಿಶೀಲಿಸಿ ಒಂದು ಕಂಪನಿ ಅಥವಾ ಒಂದು ಕೂಟವನ್ನು ಇಲ್ಲಿ ಆಮ್ಕಾಗಾಗಿ ಆಯ್ಕೆ ಮಾಡಲಾಗುತ್ತೆ. ಈ ಪ್ರಕ್ರಿಯೆ ಇದೇ ವರ್ಷ ಮಧ್ಯದ ಹೊತ್ತಿಗೆ ಅಂದರೆ ಜುಲೈ ಆಗಸ್ಟ್ ಹೊತ್ತಿಗೆ ಮುಗಿದು ಹೋಗಬೇಕು. ಆನಂತರ ಏರ್ಕ್ರಾಫ್ಟ್ ತಯಾರಿಯ ಕೆಲಸ ಶುರುವಾಗುತ್ತೆ. ಅದರಲ್ಲಿ ADA ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುತ್ತೆ. ವಿಮಾನದ ಕಾನ್ಫಿಗರೇಷನ್, ಏರೋಡೈನಮಿಕ್ಸ್, ಸ್ಟೆಲ್ತ್ ಫೀಚರ್ಸ್, ಏವಿಯಾನಿಕ್ಸ್, AI, ಸೂಪರ್ ಕ್ರೂಸ್ ಕೇಪಬಿಲಿಟಿ ಎಲ್ಲವನ್ನು ಕೂಡ ADA ಸಿದ್ಧಪಡಿಸಿದೆ. ಇನ್ನು ಯಥಾ ಪ್ರಕಾರ ಎಂಜಿನ್ ನಮ್ಮದಂತೂ ಅಲ್ಲ, ಅಮೆರಿಕಾದ GE ಎಂಜಿನ್ ಅನ್ನು ಇದಕ್ಕೆ ಬಳಸ್ತಾರೆ. ಅದರಲ್ಲೂ F414 ಎಂಜಿನ್ಗಳನ್ನು ಬಳಸಬೇಕು ಅಂದ್ಕೊಂಡಿದ್ದಾರೆ. ಅವುಗಳನ್ನು ಕೂಡ ಈಗಾಗಲೇ ಸಿದ್ಧ ಮಾಡಿಟ್ಕೊಳ್ಳಲಾಗಿದೆ. ಸೊ 2028ರ ಅಂತ್ಯದ ವೇಳೆಗೆ 5 ಪ್ರೋಟೋಟೈಪ್ಗಳನ್ನು ಸಿದ್ಧಪಡಿಸಬೇಕು ಅಂತ ADA ಹೇಳಿದೆ. ಇದಕ್ಕಾಗಿ ರಕ್ಷಣಾ ಇಲಾಖೆ 15,000 ಕೋಟಿ ರೂಪಾಯಿಗಳಷ್ಟು ಹಣವನ್ನು ಯಾವ ಸಂಸ್ಥೆ ಅಂತಿಮವಾಗಿ ಆಯ್ಕೆಯಾಗುತ್ತೋ ಆ ಸಂಸ್ಥೆಗೆ ಕೊಡುತ್ತೆ. ಅವರು ಫ್ಲೈಯಿಂಗ್ ಪ್ರೋಟೋಟೈಪ್ ರೆಡಿ ಮಾಡಬೇಕು. ಅದನ್ನು 2029ರ ಆರಂಭದ ಹೊತ್ತಿಗೆ ಪರೀಕ್ಷೆಗೆ ಒಳಪಡಿಸಲಾಗುತ್ತೆ. ಫ್ಲೈಟ್ ಟೆಸ್ಟ್ ಆದ ನಂತರ ಅದಕ್ಕೆ ಸರ್ಟಿಫಿಕೇಷನ್ ಹಾಗೂ ಇನ್ನಿತರ ಕೆಲಸಗಳಿರುತ್ತವೆ. ವಾಯುಪಡೆಯ ಅಧಿಕಾರಿಗಳು ಈ ವಿಮಾನಗಳಲ್ಲಿ ತಮಗೆ ಏನು ಬೇಕು ಆ ಬದಲಾವಣೆಗಳನ್ನು ಹೇಳ್ತಾರೆ. ಅವರ ಸಲಹೆಯ ಮೇರೆಗೆ ಒಂದಷ್ಟು ಸಣ್ಣ ಪುಟ್ಟ ಬದಲಾವಣೆಗಳು ಆಗುತ್ತವೆ. ಆ ನಂತರ ಸರ್ಟಿಫಿಕೇಷನ್ 2032ರ ಹೊತ್ತಿಗೆ ಆಗಬೇಕು. 34-35ರ ಹೊತ್ತಿಗೆ ಇದು ಭಾರತದ ವಾಯುಪಡೆಯನ್ನು ಸೇರ್ತಾ ಹೋಗಬೇಕು. ಅಷ್ಟು ಹೊತ್ತಿಗೆ ಸ್ಯಾಫ್ರಾನ್ ಜೊತೆ ಭಾರತ ಮಾಡಿಕೊಂಡಿರೋ ಅಗ್ರಿಮೆಂಟ್ನ ಪ್ರಕಾರ ಭಾರತದಲ್ಲೇ ಸ್ಯಾಫ್ರಾನ್ ಇಂಜಿನ್ಗಳು ಕೂಡ ತಯಾರಾಗೋದಕ್ಕೆ ಶುರು ಆಗಿರುತ್ತವೆ. ಆ ಇಂಜಿನ್ಗಳನ್ನು ಬಳಸಿ ಈ ಯುದ್ಧ ವಿಮಾನಗಳ ಪ್ರೊಡಕ್ಷನ್ ಆಗುತ್ತೆ ಮತ್ತು ಭಾರತೀಯ ವಾಯುಪಡೆಯನ್ನ ಇವು ಸೇರ್ತಾ ಹೋಗುತ್ತವೆ. ಇದು ಈಗ ಹಾಕೊಂಡಿರೋ ಯೋಜನೆ.
ಯೋಜನೆ. ಸೊ ಸದ್ಯಕ್ಕೆ ತೇಜಸ್ MK1A ಮತ್ತು ತೇಜಸ್ MK2ಗಳನ್ನು ತಯಾರು ಮಾಡೋ ಜವಾಬ್ದಾರಿ HAL ಮೇಲಿದೆ. ಪಾಪ ಅವರಿಗೆ ಅದರದ್ದೇ ಹೆಚ್ಚು ಕೆಲಸ ಇದೆ. ಹೀಗಾಗಿ ಮತ್ತಷ್ಟು ಒತ್ತಡವನ್ನು ಅವರಿಗೆ ಹಾಕೋದು, ಹೆಚ್ಚು ಪ್ರೆಷರ್ ಹಾಕಿ ಕಷ್ಟ ಕೊಡೋದು ಬೇಡ ಅಂತ ಈ 15,000 ಕೋಟಿ ರೂಪಾಯಿಗಳ ಡೀಲ್ ಅನ್ನ ADA ಖಾಸಗಿ ಸಂಸ್ಥೆಗಳಿಗೆ ಕೊಡ್ತಾ ಇದೆ. ಇದು ಒಂದು ಒಳ್ಳೆ ಬೆಳವಣಿಗೆನೆ. ಅಂದುಕೊಂಡ ಸಮಯಕ್ಕೆ ಆ ವಿಮಾನಗಳು ವಾಯುಪಡೆಯನ್ನ ಸೇರಿದ್ರೆ ಸಾಕು, ಅಷ್ಟೇ. ಇದು ಗೆಳೆಯರೆ ಆಮ್ಕಾಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.